ನಂದಾಪುರ ಅನ್ನೋ ಊರಿನಲ್ಲಿ ರಾಮ ಶ್ಯಾಮ ಎಂಬ ಇಬ್ಬರು ಸಹೋದರರು ಇದ್ದರು. ಶ್ಯಾಮ್ ಸಿಟಿಯಲ್ಲಿ ಓದಿಕೊಂಡಿದ್ದ. ಆದರೆ ರಾಮ್ ಶಾಲೆಗೆ ಹೋಗಿರಲಿಲ್ಲ. ತಾನು ಕಷ್ಟಪಟ್ಟು ದುಡಿದು ತಮ್ಮನನ್ನು ಓದಿಸಿದ್ದನು. ರಾಮನಿಗೆ ಸರಳವಾಗಿ ಜೀವನ ನಡೆಸುವುದು ತುಂಬಾ ಇಷ್ಟ. ಅವನು ಪ್ರತಿದಿನ ಕೆಲಸ ಮಾಡುತ್ತಿದ್ದ. ಶ್ಯಾಮನಿಗೆ ತನ್ನ ಅಣ್ಣ ರಾಮನ ಮೇಲೆ ತುಂಬಾ ಪ್ರೀತಿ ಗೌರವ ಇತ್ತು ಮತ್ತು ಅವರಿಬ್ಬರು ಗೆಳೆಯರಂತೆ ಇದ್ದರು. ಶ್ಯಾಮನ ಹೆಂಡತಿ ದೊಡ್ಡ ಶ್ರೀಮಂತನ ಮಗಳಾಗಿದ್ದಳು ಮತ್ತು ಅವಳಲ್ಲಿ ಅಹಂಕಾರ ಸ್ವಲ್ಪ ಜಾಸ್ತಿನೇ ಇತ್ತು. ರಾಮನ ಹೆಂಡತಿ ಬಡ ಕುಟುಂಬದಲ್ಲಿ ಬೆಳೆದಿದ್ದಳು ಮತ್ತು ಅವಳು ತುಂಬಾ ಒಳ್ಳೆಯವಳು. ಮೀನಾ, ಎಲ್ಲಿಗೆ ಹೋಗಿದ್ದೆ? ಮನೇಲಿ ಕೆಲಸ ಜಾಸ್ತಿ ಇದೆ ಕಣೆ, ಬಾ ಬೇಗ ಕೆಲಸ ಮಾಡೋಣ. ಹೇ, ನೀನ್ ಯಾರು ನನಗೆ ಕೆಲಸ ಹೇಳೋಕೆ? ಕಸ ಮುಸುರೆ ಮಾಡೋಕೆ ನನ್ನ ಏನ್ ಮನೆ ಕೆಲಸದವಳು ಅನ್ಕೊಂಡ್ಯಾ? ಕೋಟ್ಯಾಧಿಪತಿ ನರಸಿಂಹೇಗೌಡರ ಒಬ್ಬಳೇ ಮಗಳು ನಾನು, ನಿಂತರ ವಿಕಾರಿ ಅಲ್ಲ. ಮೀನಾ, ಯಾಕ್ ಹೀಗೆ ಮಾತಾಡ್ತೀಯಾ? ನಾನು ನಿನ್ನ ಅಕ್ಕ ಕಣೆ. ಅಕ್ಕಾನಾ? ನೀನ್ ಯಾವ ತರ ನನ್ನ ಅಕ್ಕ ಆಗ್ತೀಯಾ? ನೀನು ನಿನ್ನ ಗಂಡ ಈ ಮನೆ ಕೆಲಸ ಮಾಡಿಕೊಂಡು ಮೂಲೆಲಿ ಬಿದ್ದಿರ್ಬೇಕು ಅಷ್ಟೇ. ಮೀನಾ ಆಡಿದ ಮಾತಿನಿಂದಾಗಿ ಲಕ್ಷ್ಮಿ ಮನಸ್ಸಿಗೆ ತುಂಬಾ ನೋವಾಯಿತು. ಆದರೂ ಕೂಡ ಲಕ್ಷ್ಮಿ ತನ್ನ ಗಂಡನಿಗೆ ಏನೂ ಹೇಳಲಿಲ್ಲ. ಈ ಕಡೆ ಮೀನಾ ಬೇರೆ ಮನೆ ಮಾಡೋ ಯೋಚನೆಯಲ್ಲಿ ತನ್ನ ಗಂಡನಿಗೆ ಕಾಯುತ್ತಾ ಕುಳಿತಿದ್ದಳು. ಮೀನಾ, ಏನಾಯಿತು ಈ ತರ ಕೂತಿದೀಯಾ? ರೀ, ಈಗಲೇ ನಾವು ಬೇರೆ ಮನೆ ಮಾಡೋಣ. ನಾನು ಆಗಲೇ ನಮ್ಮ ಅಪ್ಪಾಜಿಗೆ ಹೇಳಿದೀನಿ, ಓದು ಬರಹ ಗೊತ್ತಿಲ್ಲದೆ ಇರೋ ನಿಮ್ಮ ಅಣ್ಣ ಅತ್ತಿಗೆ ಜೊತೆ ನಾವು ಇರೋದು ಬೇಡ, ಅವರು ಇಲ್ಲೇ ಸಾಯಿಲಿ. ಇದನ್ನು ಕೇಳಿದ ಶ್ಯಾಮ್ ಅವಳ ಮುಖಕ್ಕೆ ಜೋರಾಗಿ ಹೊಡೆದು, ಲೇ ಮನೆ ಹಾಳಿ, ನಿನಗೆ ಏನು ಬಂದಿರೋದು? ನನ್ನಣ್ಣ ಅತ್ತಿಗೆ ಬಗ್ಗೆ ಮಾತಾಡತೀಯಾ? ಅವರು ಇಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಏನೂ ಇಲ್ಲ. ಅವರಿಗೆ ಓದು ಬರಹ ಬರಲ್ಲ ಅಂತಿದ್ಯಾ ಅಲ್ವಾ? ನನ್ನ ಓದಿನ ಸಲುವಾಗಿಯೇ ಅವರು ತಮ್ಮ ಜೀವನ ತ್ಯಾಗ ಮಾಡಿ ದುಡಿತಿರೋದು. ಅಷ್ಟೇ ಅಲ್ಲ, ಈ ನಿನ್ನ ಗಂಡ ಓದಿದಾನೆ ಅಷ್ಟೇ, ಕೈಯಲ್ಲಿ ಯಾವುದೇ ಕೆಲಸ ಇಲ್ಲ. ನಮಗೆ ಅನ್ನ ಹಾಕುತ್ತಿರೋದು ಅವರೇ. ನೀನು ಬೇಕಿದ್ದು ನಿಮ್ಮ ಅಪ್ಪನ್ ಮನೆಗೆ ಹೋಗು, ನಾನು ಅಣ್ಣ ಅತ್ತಿಗೆ ಜೊತೆ ಇರ್ತೀನಿ. ಮರುದಿನ ಬೆಳಿಗ್ಗೆ. ಮೀನಾ, ಏನ್ ಮಾಡತಿದೀಯಾ? ಏನಿಲ್ಲ ಅಕ್ಕ, ಅಡುಗೆ ಮಾಡೋಣ ಅಂತ ನೋಡುತ್ತಿದ್ದೆ. ನಿಮ್ಮ ಒಳ್ಳೆಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ, ನನ್ನ ಕ್ಷಮಿಸು ಅಕ್ಕ. ಇಲ್ಲ ಮೀನಾ, ನೀನು ನನ್ನ ಮಗಳ ತರ, ಬಾ ನಿನಗೆ ಅಡುಗೆ ಮಾಡೋದು ಹೇಳಿಕೊಡ್ತೀನಿ. ಅಂದಿನಿಂದ ಅವರೆಲ್ಲರೂ ಒಟ್ಟಾಗಿ ಸಂತೋಷದಿಂದ ಜೀವನ ನಡೆಸಿದರು.